ಮತ್ತು ಏಷ್ಯಸ್ ಕಡ್ಕೊಳ್ಳೋರಲ್ಲಿ, ಸಮಸ್ತ ಯತ್ನಾಳ ಗ್ರಾಮದ ಎಲ್ಲ ಹಿರಿಯರಲ್ಲಿ, ಸದ್ಭಕ್ತರಲ್ಲಿ, ತಾಯಂದಿರಲ್ಲಿ, ದಾಸೋದಾನಿಗಳಲ್ಲಿ, ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣಾರ್ಥಿಗಳು. 5 ದಿನ ಯಾಕೆ ಕಾರ್ಯಕ್ರಮ ಇಟ್ಕೊಂಡಿರಿ ಅಂದರೆ, ಸಂಕ್ಷಿಪ್ತವಾಗಿ ವರ್ಷ ಜಾತ್ರೆ, ಮುಂದಿನ ದಿನಗಳಲ್ಲಿ ದೇವಿಯ ನೂತನ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂಥ ಸಂಕಲ್ಪದಿಂದ ಪೂಜ್ಯರನ್ನು ಕರೆದು 5 ದಿನ ಪ್ರವಚನ ಕಾರ್ಯಕ್ರಮ ಹೇಳುವಂಥ ಇವತ್ತಿನ ವಿಷಯ ಕಡ್ಕೋಳ ಮಡಿವಾಳಪ್ಪನ ಬಗ್ಗೆ ಏನು ಹೇಳೋದದ. ನಮ್ಮ ಪೂಜ್ಯರು ಇಲ್ಲೇ ಪಕ್ಕದವರು ಎಲ್ಲ ಮಡಿವಾಳಪ್ಪನ ಬಗ್ಗೆ ಓದ್ಕೊಂಡವರು, ಸವಿಸ್ತರವಾಗಿ ಸುಮ್ಮನೆ ಯಾರು ಒಬ್ಬೊಬ್ಬರು ಒಂದೊಂದು ಮಾತಾಡೋದು ಕೇಳಿದ್ರೇ ಒಂದು ಗ್ರಂಥ ಆಗ್ತದೆ. ಸುಮ್ಮ ಒಬ್ಬೊಬ್ಬರು ಒಂದೊಂದು ಚರಿತ್ರೆ ಮಡಿವಾಳಪ್ಪಂದು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹೇಳಿದ್ರೇ ಮನುಷ್ಯನಿಗೆ ಒಂದು ತಿಂಗಳು ಹೇಳೋಷ್ಟು ಸಂಗ್ರಹ ಆಗ್ತದೆ. ಪೂಜ್ಯರು ಭಾಳ ವಿದ್ಯಾವಂತರು, ಓದ್ಯವರು ಮತ್ತು ನಮ್ಮ ಭಾಗದೊಳಗೆ ಯುವ ಯತಿಗಳು ಒಳ್ಳೆಯ ಕೆಲಸ, ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಯಾವತ್ತೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಪೂಜ್ಯರು ಇವತ್ತು ನಿಮ್ಮೆಲ್ಲರಿಗೆ ಎಲ್ಲರ ಶರಣರ ಮಡಿವಾಳಪ್ಪನ ಒಳಗೊಂಡು ಎಲ್ಲರನ್ನ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ವ್ಯಕ್ತಪಡಿಸ್ತಾರೆ. ಕಡ್ಕೋಳ ಮಡಿವಾಳಪ್ಪನ ಬಗ್ಗೆ ನಾವು ಭಾಳಷ್ಟು ತಿಳ್ಕೊಬೇಕಾಗ್ಯದ. ಇಲ್ಲರಿ ನಮಗೆಲ್ಲ ಗೊತ್ತದ ಅಂದ್ರೆ ಏನು ಗೊತ್ತಿರ್ತದೆ? ಇನ್ನೂ ಭಾಳ ನಾವೇ ತಿಳ್ಕೊಂಡಿಲ್ಲ. ನಿಮಗೆ ಹೇಳೋದ ಏನದ? ಮಡಿವಾಳಪ್ಪ 12ನೇ ಶತಮಾನದ ಬಸವಣ್ಣನ ನಂತರ 2ನೇ ರೂಪ ತೋರಿಸಿರ್ತಕ್ಕಂಥ ಮಡಿವಾಳಪ್ಪ. ಅನೇಕ ಸಾಮಾಜಿಕ ಶೋಷಣೆಗಳು ಆಗುವಂಥ ಅನ್ಯಾಯಗಳನ್ನು ಕಂಡು ತುಂಡಾಗಿ ಮಾತಾಡಿರ್ತಕ್ಕಂಥವ್ರು. ಯಾರು ಮುಲಾಜಿಗೆ ಬಿದ್ದು ಮಾತಾಡೋರಲ್ಲ, ಯಾರು ಉಣಿಸ್ಯಾರಂದ್ರೆ ಅವ್ರಿಗೆ ಹೊಗಳದವರಲ್ಲ. ಅವರು ನಿಷ್ಠೂರಾಗಿ ತಮ್ಮ ಜೀವನವನ್ನು ಕೊನೆಯವರೆಗೂ ಅತ್ಯಂತ ಅದ್ಭುತವಾದಂಥ ಅನುಭವವನ್ನು ಜಗತ್ತಕ್ಕೆ ಕೊಟ್ಟು ಹೋಗಿದ್ದಾರೆ. ಈ ಭಾಗದೊಳಗೆ, ಕಲ್ಯಾಣ ಕರ್ನಾಟಕದೊಳಗೆ ಎಲ್ಲೇ ಪುರಾಣ ಪ್ರವಚನ ನಡೀಲಿ, ಎಲ್ಲೇ ಶಾಸ್ತ್ರ ನಡೀಲಿ, ಎಲ್ಲೇ ಭಜನಾ ನಡೀಲಿ, ಅಲ್ಲಿ ಮಡಿವಾಳಪ್ಪ ಒಂದು ಸಲಾರ ಬಂದು ಹೋಗ್ತಾನೆ. ಅಂಥ ಅನುಭವವನ್ನು ಕೊಟ್ಟು ಹೋಗಿದ್ದಾನೆ. ನಾವು ನೀವೆಲ್ಲ ಹುಟ್ಟಿವಿ ಅಂದ್ರೆ ನಾವು ಪುಣ್ಯ ಮಾಡೀವಿ ಅಂತ. ಆ ಕಡೆ ಜನರಿಗೆ ಈ ಕಡೆಗೆ ಹೋರಿ ರಾಯಚೂರು, ಬಳ್ಳಾರಿ, ಬೆಂಗಳೂರು ಕಡೆಗೆ, ಈ ನಮ್ಮ ಭಾಗದೊಳಗೆ ಶರಣಬಸಪ್ಪ, ಈ ಭಾಗದಾಗ ಮಡಿವಾಳಪ್ಪ, ಸ್ವಲ್ಪ ಮುಂದಕ್ಕೆ ಹೋದ್ರೆ ಬಸವಾದಿ ಶರಣರು, ಒಂದು ಅದ್ಭುತವಾದಂಥ ಜ್ಞಾನ ಕೊಟ್ಟಿರ್ತಕ್ಕಂಥ ಈ ನಾಡಿನೊಳಗೆ ನಾವು ಬರೀ ಎಷ್ಟು ಮಂದಿ ಸಂಸಾರ ಮಾಡಿ 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 ಸತ್ತು ಹೋಗ್ಯಾರ. ಅದೇ ಮನೆಗೆ, ಆ ಮನೆಗೆ ಎಷ್ಟು ಮಂದಿ ಸತ್ತಾರ ನಮ್ಮ ಲೆಕ್ಕನೇ ಇಲ್ಲ. ಲೆಕ್ಕ ಇಟ್ಟೀವಿ ಇಲ್ಲ, ಎಷ್ಟು ಶತಮಾನಗಳಿಂದ ಹಾಗೆ ಮನೆ ಮತ್ತೊಬ್ಬ ಬರ್ತಾನೆ, ಮತ್ತು ಸಾಯ್ತಾನೆ, ಮತ್ತೊಬ್ಬ ಬರ್ತಾನೆ, ಸಾಯ್ತಾನೆ. ಅದು ಮನೆ ಸುಮ್ಮ ಬಾಡಿಗೆ ಮನೆ ಇದ್ದಂಗೆ. ನಮಗೆ ಕಾಯ ಮನೆ ಅಂತ ನಾವು ತಿಳ್ಕೊಂಡೇವ್ರು, ಬಾಡಿಗೆ ಮನೆ ಅದ ಅಂತ ಮಡಿವಾಳಪ್ಪ ಹೇಳದ. ಬಾಡಿಗೆ ಎತ್ತಿನಂಗೆ ದುಡಿದು ಹಾಕಿ ಸುಮ್ಮನೆ ಎಂದಿಲ್ಲ. ನಾವು ದುಡ್ದಂಗೆ ದುಡಿಯೋದೆ ಅದು. ಮತ್ತು ನಮ್ಮ ಆವಿಷ್ಯ ಮುಗಿತಂದು ಹೋಗೋದು. ಎಷ್ಟು ಮಂದಿ ಹೆಸರು ಗೊತ್ತಾವ ಹೇಳ್ರಿ ನಿಮ್ಗೆ? ನಿಮ್ಮ ಮನೆಯವ್ರೆ ಎಷ್ಟು ಮಂದಿ ಸತ್ತಾರ, ಎಷ್ಟು ಮಂದಿ ಹುಟ್ಟ್ಯಾರ ಲೆಕ್ಕಿಲ್ಲ. ನಮಗೆ ಹುಟ್ಟಿದವ್ರ ಲೆಕ್ಕ ಇರ್ತದೆ, ಆದ್ರೆ ಸತ್ತವ್ರ ಲೆಕ್ಕಿಲ್ಲ. ಈ ಹುಡುಗರಿಗೆ ಕೇಳ್ರಿ, ನಿಮ್ಮ ಮುತ್ತೆ ಯಾರು ಅಂದ್ರೆ ಏನು ಗೊತ್ತಿಲ್ಲ ರೀ. ನಮ್ಮ ಮುತ್ತಿನ ಹೆಸರೇ ನಮ್ಮ ಪಕ್ಕ ಗೊತ್ತಿಲ್ಲ ನಿಮಗೆ. ಆ ಮುತ್ತಿನ ಹೆಸರು ತೊಗೊಂಡು ಏನು ಮಾಡಮ್ಮಂತ. ಈ ಲೋಕ ಹಂಗದ, ಯಾರನ್ನೂ ಇಟ್ಕೊಳಕ್ಕಾಗಲ್ಲ. ಇಲ್ಲಿ ಇರ್ಲಕ್ಕೆ ಬಂದಿಲ್ಲ, ಇರಂಗಿಲ್ಲ. ಅಂಥ ಮಡಿವಾಳಪ್ಪ ಎಷ್ಟು ದಿನ ಇಲ್ಲೇ ಇರ್ಬೇಕಂತಿದೆ ಅಂತ ಕೇಳ್ಯಾನ. ಒಂದು ಪ್ರಶ್ನೆ ಮಾಡ್ಯಾನ. ಕಣ್ಣು ಹೋಗೋಣ ಕಣ್ಣು ಹಾಕ್ಸ್ಕೊಂಡು, ಕಿವಿ ಹೋಗೋಣ ಕಿವಿ ರಿಪೇರಿ ಮಾಡ್ಕೊಂಡು, ಹಲ್ಲು ಹೋದಗಳನ್ನೇ ಹಲ್ಲು ರಿಪೇರಿ ಮಾಡ್ಕೊಂಡು, ಕಾಲು ಹೋದಗಳೇ ಕಾಲು ರಿಪೇರಿ ಮಾಡ್ಕೊಂಡು, ಎಷ್ಟು ದಿನ ರಿಪೇರಿ ಮಾಡ್ಕೊಂಡಿರ್ತಿ? ಒಂದಿನ ಬಿಡೋದೆ ತಳ ಬಿಡ್ತೀರ ಇಲ್ಲಿ ನೀವು?
ಇಲ್ರಿ ನಾವು ಕಾಯಂ ಇಲ್ಲೇ ಇರ್ತೀವಿ, ಅಗ್ರಿಮೆಂಟ್ ಬಾಂಡ್ ತಂದೀವಿ ಅಂತ ಕೇಳ್ತಾರೇನು? ಯಾರ ಬಲ್ಲಿ ಬಾಂಡ್ ಅದಾನು? ನಮ್ಮಲ್ಲಿ ಕಡ್ಕೊಳ್ಳೋದಾಗ ಬಲ್ಲಿ ಭಾಳ ಬಾಂಡ್ ಭಾಳ ಬಂದವ. ಮಡಿಯೊಳಪ್ಪ ಬಾಂಡ್ ಕೊಟ್ಟಾನ ಅವ್ರಿಗೆ. ನಿಮ್ಗೆ ಕೊಟ್ಟಾನೆ ಇಲ್ಲಿ ಗೊತ್ತಿಲ್ಲ ನಮ್ಗೆ. ನೀವು ಅಲ್ಲಿ ಬರ್ರಿ ಬರೆದು ಕೊಡ್ತಾನೆ ನಿಮ್ಮ ಬಾಂಡ. ನೀವು ಬಾಂಡ್ ಇಸ್ಕೊಂಡಿಲ್ಲ ಯಾರು ನೀವು. ಇವತ್ತಲ್ಲಿ ಕಡ್ಕೊಳ್ಳೋದಾಗ ಪ್ರವಚನ ಯಾಕೆ ಇಟ್ಟೀವಿ ಅಂದ್ರೆ, ನಾವು ಭಾಳ ರೋಷ್ ಹೋಗಿವಿ. ಜಾತ್ರೆ ತಂಡಿ ಇವು ದೇವಿ ಜಾತ್ರೆಗಳು, ಅದ್ರಾಗ ತಂಡ್ಯಾಗ ಭಾಳ ಸಮಸ್ಯೆ ಮಠದ್ದು. ನಮ್ಗೆ ಓಡಾಡ್ಲಕ್ಕೂ ಆಗಲ್ಲ, ಮಂದಿ ಬರ್ಲಕ್ಕೂ ಆಗಲ್ಲ. ವಯಸ್ಸಾದವ್ರು ಹೋದವ್ರು ಮನೆ ಜಾತ್ರೆಯಾಗ ಅದು ಹೇಳಬೇಕಪ್ಪಗಳು ಕೇಳಿ 18 ಡಿಗ್ರಿ ಇತ್ತು. ನಾವು ಕುಂತು ಕುರ್ಚಿ ಫ್ರಿಜ್ನಾಗ ಕೂತಂಗಾಗಿತ್ತು. ನಾವು ಅಷ್ಟು ತಂಡ್ಯಾಗ ಕೂತಿದ್ದೆವು. ಅನಿವಾರ್ಯ ಜನ ಎಷ್ಟೋ ಮಂದಿ ಮಠದಾಗ, ಕಲ್ಯಾಣ ಮಂಟಪದಾಗ, ಅಲ್ಲಿ ಇಲ್ಲಿ ಎಲ್ಲ ಬೀಗರ ಮನೆಯಾಗ ಮಕ್ಕೊಂಡ್ರು, ಒಬ್ಬರು ಬರ್ಲಕ್ಕೆ ತಯಾರಿಲ್ಲ. ಥಂಡಿಗೆ ಅಂಜಿ ಹಂಗೆ ಅದೆಲ್ಲ ಆಗಬಾರ್ದು ಅಂತ ಸಾಂಕೇತಿಕವಾಗಿ ಮುತ್ತಿಯವ್ರ ಜಾತ್ರೆ ಇದ್ದಾಗ ಒಂದಿಷ್ಟು ಭಜನೆ ಮಾಡಿಸಿ ಪ್ರಸಾದ ಮಾಡಿಬಿಡ್ತೀವಿ. ಮುಂದಿನ ವರ್ಷ ಭಾರತ ಹುಣ್ಣಿಮೆ ಆದ 7ನೇ ದಿನಕ್ಕೆ ಕಾಂಡ, 8ನೇ ದಿನಕ್ಕೆ ತೇರ. ಶಿವರಾತ್ರಿ ಮಾಡಂಗಿಲ್ಲ ನಾವು ಈ ವರ್ಷ. ಮುತ್ತೇನ ತೇರು ದಾರ್ಯಾಗ ಅರ್ಧ ನಿಂತದಂತೇಳಿ ಪೂರ ಎಳಿಸಿ ಅದನ್ನು ದಂಡಿಗೆ ಹಚ್ಚಿಬಿಡ್ತೀವಿ. ಅದಕ್ಕೊಂದಿಷ್ಟು ಏನಾರು ಮಾಡ್ಬೇಕಲ್ಲ, ಅದಕ್ಕೆ ಹೊಸದೊಂದು ಹಚ್ಚಿಗೆಚ್ಚೆಲ್ಲ ಹಾಕಿವಿ ಅಂದ್ರೆ ಒಂದಿಷ್ಟು ಏನಾರ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಅದಕ್ಕೆಷ್ಟು ಪೂಜೆ ಮಾಡಿಸಿ, ಒಂದಿಷ್ಟು ಮಂದಿ ಪ್ರಸಾದ ಮಾಡಿಸಿ, ಭಜನೆ ಮಾಡಿಸಿ ಒಂದು 6-7 ದಿನ ನಾವು ಶಿವರಾತ್ರಿ ಪ್ರತಿ ವರ್ಷ ಪ್ರವಚನ ಮಾಡ್ಬೇಕಂತ ಸಂಕಲ್ಪ ಮಾಡೀವಿ. ಅದೇ ನಿಮಿತ್ತವಾಗಿ ಈ ವರ್ಷ 7 ದಿನ ಪ್ರವಚನವನ್ನು ಇಟ್ಕೊಂಡಿವಿ. ನಾವು ಇಲ್ಲಿ ಯತ್ನಾಳದೂ ಭಾಳ ನಾವು ಆತಂಕ ಅನ್ನಿಸ್ತು. ಯಾಕಂದ್ರೆ ಅವ್ರು ಪ್ರತಿ ವರ್ಷ 7 ದಿನ 11 ದಿನ ಪ್ರವಚನ ಪುರಾಣ ಮಾಡ್ತಿದ್ರು. ಅನಿವಾರ್ಯ ಐತೆ ನಮಗೆ ಮಾಡೋಕೆ. ಮುಂದೆ ಹೋಳಿ ಹುಣ್ಣಿ ಬರ್ತದೆ, ಅಲ್ಲಿ ನಮ್ಮ ಹುಡುಗರು ಜಾತ್ರೆ ಚಾಲು ಆಗ್ತದೆ. ಶಿವರಾತ್ರಿ ಅಮಾವಾಸ್ಯೆ ಆದ ಮರುದಿನ 21 ದಿನ ಮುಡುಗುಳ್ದ ಜಾತ್ರೆ ಚಾಲು ಆಗ್ತದೆ. ಆದ ಕಾರಣ ನೀವೇನು ತಪ್ಪು ಭಾವಿಸ್ಬಾರ್ದು. ನೀವೆಲ್ಲ ಈ ಕಾರ್ಯಕ್ರಮ 11ನೇ ತಾರೀಕು ಮುಗಿತದಲ್ರಿ ಚಲೋ. 11ಕ್ಕೆ ಮುಗಿಯೋದಕ್ಕೆ 12ಕ್ಕೆ ಮತ್ತೆ ಅಲ್ಲಿ ಕಡ್ಕೊಳಕ್ಕೆ ಹಾಜರಾಗ್ಬೇಕು ನೀವು. 12, 13, 14, 15 4 ದಿನ ನಿರಂತರವಾಗಿ ಪ್ರವಚನ ಕೇಳ್ರಿ. ಇಲ್ಲಿ ಮುತ್ತೇರಿಷ್ಟು ಅವರಿಟ್ಟು ಒಂದು ಕಡೆ ಬಡ್ದಿರ್ತಾರೆ, ಅವರೊಂದಿಷ್ಟು ಬಡಿತಾರೆ, ಶುದ್ಧ ಆಗ್ತದೆ. ಈ ಮುತ್ತೇರು ಇಷ್ಟು ಭಾಳ ಚಂದ, ಶ್ರೀಗಳು ಭಾಳ ಚೆಂದಾಗಿ ನಿಮಗೆಲ್ಲ ಉಪಮೆ ಕೊಟ್ಟು, ಮಡಿವಾಳಪ್ಪಂದಾಗಲಿ ಬಸವಾದಿ ಶರಣರದಾಗಲಿ ಅನೇಕ ಶರಣ ಸಂತರ ವಿಚಾರಗಳು ನಿಮ್ಮ ಮುಂದೆ ಪ್ರವಚನ ಮುಖಾಂತರ ಹೇಳ್ತಾರೆ. ನಾನೇನು ಹೆಚ್ಚಿಗೆ ಹೇಳಂಗಿಲ್ಲ. ಮಡಿವಾಳಪ್ಪ ಹೆಂಗಿದ್ದ ಅನ್ನೋದು ಅವ ಹಾಡಿನಾಗೆ ತಿಳಿತದೆ. ಮಡಿವಾಳಪ್ಪ ಕುಳ್ಳು ಬಡ್ದು ಬದುಕಿದವ. ನಾವು ದೊಡ್ಡ ಸ್ವಾಮಿ ಈಗಿನ ಅಂತೇಳಿ ಮೇಲೆ ಕೂತವಲ್ಲ, ಸಾಮಾನ್ಯರೊಳಗೆ ಸಾಮಾನ್ಯವಾಗಿದ್ದವ ಮಡಿವಾಳಪ್ಪ. ಮಡಿವಾಳಪ್ಪ ಕುಳ್ಳು ಬಡ್ದಾನಂದ್ರೆ ಎಷ್ಟು ಅವನಿಗೆ ಕಾಯಕ ನಿಷ್ಠೆ ಇತ್ತು. ಬಾಯಿ ಹೊಡೆದು ಬದ್ನಿಗಳ ಬೆಳೆದು ಉಂಡು ತೋರಿಸಿದವ. ಬರೇ ಬಾಯಿಲೆ ಪುರಾಣದಾಗ ಬದ್ನಿಕಾಯಿ ಉಂಡೆವು ಹುಡುಗರು ಆಡ್ತಿರ್ತಾವ ನೋಡು, ಉಂಡಂಗೆ ಮಾಡಾಮು ತಿಂದಂಗೆ ಮಾಡಾಮ ಅಂತ. ಹಂಗಲ್ಲ, ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ರು ಅವ್ರು ಮಡಿವಾಳಪ್ಪನವ್ರು. ಹೀಗೆ ಮಾಡಿ ಉಂಡ್ರಿ ಅಂತ ಹೇಳಿದರು. ಇದು ಮಾಡಿ ಉಂಡದ್ದು ಅದಕ್ಕೆ ಬಸವಾದಿ ಶರಣರ ಕಾಯಕವೇ ಕೈಲಾಸ ಅಂದರು. ನಾವು ದುಡಿದು ಉಂಡ್ರೆ ನಮಗೆ ಮುಕ್ತಿ ಅದ ಅಂತ ಹೇಳಿದ್ರು ಅವರು. ನಮಗೆ ದುಡಿದು ಉಂಡ್ರೆ ಯಾರ ಮುಲಾಜಿಲ್ಲ. ನಾವು ಬಿಡಿದ್ರೆ ಎಷ್ಟು ನೋಡು ಅಂತಿರ್ತಾನೆ ಅವ್ನು ಮನುಷ್ಯ, ಹಳ್ಳಿ ಮನುಷ್ಯ. ಏನ್ರಿ ಯಾರ್ದೇನು ಮುಲಾಜಿ? ನಾ ದುಡ್ದು ತಂದೀನಿ, ನಾ ದುಡ್ದೀನಿ, ಯಾರ್ದೇನು ಅಂಜಿಕೆ? ನಾ ಸ್ವಂತ ದುಡ್ದು ಗಳಿಸೀನಿ ರೀ. ಈ ಮನೆ ನಾ ಸ್ವಂತ ದುಡ್ದು ಕಟ್ಟೀನಿ, ಈ ಹೊಲ ಸ್ವಂತ ದುಡ್ದು ತೊಗೊಂಡಿನಿ ಅಂತ ಎಷ್ಟು ಅಭಿಮಾನದಿಂದ ಎದಿಗೆ ಕೈ ಹಚ್ಕೊಂಡು ಹೇಳ್ತಾನೆ. ಅದೇ ಯಾರ್ದಾರ ಮಾಡಿದ್ದು ಹೇಳಕ್ಕೆ ಬರ್ತದನೂ ಇಲ್ಲ, ಯಾರು ದುಡ್ದು ತಂದಿದ್ದು ಹೇಳಕ್ಕೆ ಬರ್ತದನೂ ಇಲ್ಲ. ಯಾರು ನಾವು ಭಗವಂತನ ಬಲ್ಲಿ ನಾವು ನಿಷ್ಠೆಯಿಂದ ದುಡಿದ್ವಿ ಅಂದ್ರೆ ನಮಗೆ ಅದರೊಳಗೆ ಸುಖ ಅದಂತ ಭಾವಿಸ್ಕೊಂಡು, ನೀವು ದುಡ್ದಿದ್ದನ್ನು 4 ಜನರಿಗೆ ಅನ್ನ ಸಂತರ್ಪಣೆ ದಾಸೋಹ ನಾವೇ ಉಣ್ತೀವಿ ಅನ್ನೋದು ಅಧಿಕಾರ ಇಲ್ಲ. ನಾವು ಅದರೊಳಗೆ ಬಾಲ ಕೊಡಬೇಕು. ನಾವು ಈ ಭಗವಂತ ಎಲ್ಲ ಕೊಟ್ಟಾನ, ಗಾಳಿ ನೀರ ಭೂಮಿ ಆಸ್ತಿ ಮಕ್ಕಳು ಕೊಟ್ಟಾನ, ಸಂತತಿ ಕೊಟ್ಟಾನ, ಎಲ್ಲ ರೂಪ ಕೊಟ್ಟಾನ. ಅದರೊಳಗೊಂದಿಷ್ಟು ನಾವು ಕೊಸರುಕೊಂಡು ದಾನ ಧರ್ಮ ಮಾಡಿದ್ವಿ ಅಂದ್ರೆ ಆ ಪುಣ್ಯ ನಮಗೆ ತಡ್ತದೆ ಅಂತ ಭಾವಿಸ್ಕೊಂಡು ನಾನು ಹೆಚ್ಚಿಗೆ ಹೇಳೋಂಗಿಲ್ಲ. ಯಾಕಂದ್ರೆ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಗೆಸ್ಟ್ಗಳು ಬಂದಾರ, ಅವರಿಗಿಷ್ಟು ಸನ್ಮಾನ, ಒಂದಿಷ್ಟು ಪ್ರವಚನ ಕೇಳಿಸಿ ಪ್ರಸಾದ ಮಾಡಿ ಕಳಿಸ್ಬೇಕು. ಇನ್ನು 2 ದಿನ ಅಪ್ಗಳು ಮುಗಿಸ್ತಾರೆ. ಮುಗಿಸಿದ ನಂತರ ಅವ್ರಿಗೂ ಒಂದಿನ ಕಾರ್ಯಕ್ರಮಕ್ಕೆ ಆಹ್ವಾನ ಅದ.